ಓಂ ಶಾಂತಿ. ಸಾಕಾರ ಮುರಳಿ. ಇಂದಿನ ಡೇಟ್ ಆಗಿದೆ 7/3/26. मीठे बच्चे, तुम इस समय बाबा के साथ सेवा में मददगार बने हो, इसलिए तुम्हारा सिमरन होता पूजा नहीं, क्योंकि शरीर अपवित्र है. ತಂದೆ ತಿಳಿಸ್ತಿದ್ದಾರೆ, ಮಧುರಾದ ಮಕ್ಕಳೇ, ತಾವು ಈ ಸಮಯದಲ್ಲಿ ತಂದೆಯ ಜೊತೆ ಸೇವೆಗೆ ಸಹಯೋಗಿಗಳಾಗಿದ್ದೀರ. ಅದಕ್ಕೋಸ್ಕರ ತಮ್ಮ ಸ್ಮೃತಿ ಆಗತ್ತೆ, ಪೂಜೆ ಆಗೋದಿಲ್ಲ. ಯಾಕೆಂದರೆ ಶರೀರ ಅಪವಿತ್ರವಾಗಿದೆ. ಪ್ರಶ್ನೆ ಆಗಿದೆ, कौन सा नशा तुम बच्चों की बुद्धि में निरंतर रहना चाहिए? ಯಾವ ಒಂದು ನಶೆ ತಮ್ಮ ಮಕ್ಕಳ ಬುದ್ಧಿಯಲ್ಲಿ ನಿರಂತರವಾಗಿ ಇರಬೇಕಾಗಿದೆ? ಉತ್ತರ ಆಗಿದೆ, आम शिव बाबा के बच्चे उनसे राजयोग से स्वर्ग की राजाई का वर्षा लेते, ये नशा तुम्हें निरंतर रहना चाहिए. ನಾವು ಶಿವ ತಂದೆಯ ಮಕ್ಕಳಾಗಿದ್ದೀವಿ. ಅವರಿಂದ ರಾಜಯೋಗವನ್ನು ಕಲಿತು ಸ್ವರ್ಗದ ರಾಜ್ಯ ಭಾಗ್ಯದ ಆಸ್ತಿಯನ್ನು ಪಡಿತೀವಿ. ಈ ಒಂದು ನಶೆ ನಮಗೆ ನಿರಂತರವಾಗಿ ಇರಬೇಕಾಗಿದೆ. विश्व का मालिक बनना है तो बहुत खबरदारी से पढ़ना और पढ़ाना, कभी भी बाबा की निंदा नहीं करना. ವಿಶ್ವದ ಮಾಲೀಕರಾಗಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಓದಬೇಕು ಮತ್ತು ಓದಿಸ್ಬೇಕಾಗಿದೆ. ಎಂದು ತಂದೆಯ ನಿಂದನೆಯನ್ನ ಮಾಡಬಾರ್ದು. किसी से भी लड़ना झगड़ना नहीं, तुम कौड़ी से हीरे जैसे बनते हो तो अच्छी ರೀತಿ ಧಾರಣಾ कर. ಯಾರ ಜೊತೆನೂ ಜಗಳ ಕಲಹವನ್ನ ಮಾಡಬಾರ್ದಾಗಿದೆ. ತಾವು ಗವ್ವೆಯಿಂದ ವಜ್ರ ಸಮಾನ ಆಗ್ತೀರಾ ಅಂದ ಮೇಲೆ ಬಹಳ ಚೆನ್ನಾಗಿ ಧಾರಣೆಯನ್ನ ಮಾಡಬೇಕಾಗಿದೆ. ಹಾಡಾಗಿದೆ, जो पिया के साथ है उसके लिए ज्ञान की बरसात. ಯಾರು ಪ್ರಿಯತಮನ ಜೊತೆಯಲ್ಲಿದ್ದಾರೆ ಅವರಿಗೆ ಜ್ಞಾನದ ಮಳೆ ಜೊತೆಯಲ್ಲಿದೆ. ಓಂ ಶಾಂತಿ. बच्चों ने समझा जो बाबा के साथ है वो बाप दादा के साथ है, अभी तो डबल है ना. ಮಕ್ಕಳು ಅರ್ಥ ಮಾಡಿಕೊಂಡ್ರೆ ಯಾರು ತಂದೆಯ ಜೊತೆ ಇದ್ದಾರೆ ಅವರು ಬಾಪ್ ದಾದಾವರ ಜೊತೆ ಇದ್ದಾರೆ. ಯಾಕೆಂದರೆ ಇಬ್ಬರು ಡಬಲ್ ಆಗಿದ್ದಾರಲ್ಲ. ये अच्छी रीति समझाया जाता, ब्रह्मा द्वारा परम पिता परमात्मा शिव ಸ್ಥಾಪನಾ ಕೈಸೆ ಕರ್ತೆ ಓ ತೋ ಜಾನ್ತೆ नहीं. ಇದು ಬಹಳ ಚೆನ್ನಾಗಿ ತಿಳಿಸಲಾಗತ್ತೆ. ಬ್ರಹ್ಮನ ಮುಖಾಂತರ ಪರಂಪಿತ ಪರಮಾತ್ಮ ಶಿವ ಸ್ಥಾಪನೆ ಹೆಂಗ್ ಮಾಡ್ತಾರೆ, ಅವರಿಗಂತೂ ಅರಿವಿಲ್ವಲ್ಲ. तुम बच्चे ही जानते हो, उनको अपना शरीर नहीं, श्री कृष्ण को तो अपना शरीर है. ತಮ್ಮ ಮಕ್ಕಳಿಗೆ ಗೊತ್ತಾಗತ್ತೆ, ಅವರಿಗೆ ತಮ್ಮದೇ ಆದ ದೇಹ ಇಲ್ಲ, ಶ್ರೀಕೃಷ್ಣನಿಗೆ ತನ್ನದೇ ಆದ ದೇಹ ಇದೆ. ऐसे तो कह नहीं सकता कि परमात्मा श्री कृष्ण के शरीर द्वारा नहीं, कृष्ण तो है सत्युग का प्रिंस. ಈ ರೀತಿ ಎಂದೂ ಹೇಳಕ್ ಸಾಧ್ಯ ಇಲ್ಲ, ಪರಂಪಿತ ಶ್ರೀಕೃಷ್ಣನ ಶರೀರದ ಮುಖಾಂತರ ಅಂತ. ಶ್ರೀಕೃಷ್ಣ ಸತ್ಯುಗದ ಮೊದಲನೇ ರಾಜಕುಮಾರ ಆಗಿದ್ದಾನೆ. परमपिता परमात्मा ब्रह्मा द्वारा स्थापना कराते, जरूर ब्रह्मा में प्रवेश कर पढ़ाते, और कोई उपाय नहीं. ಪರಂಪಿತ ಪರಮಾತ್ಮ ಬ್ರಹ್ಮನ ಮುಖಾಂತರ ಸ್ಥಾಪನೆಯನ್ನ ಮಾಡಿಸ್ತಾರೆ ಅಂದ ಮೇಲೆ ಖಂಡಿತವಾಗಿ ಬ್ರಹ್ಮನಲ್ಲಿ ಪ್ರವೇಶವಾಗಿ ಮಾಡಿಸ್ತಾರೆ. ಮತ್ತೆ ಯಾವುದೇ ಉಪಾಯ ಇಲ್ಲ. प्रेरणा आदि की बात नहीं, बाप ब्रह्मा द्वारा सब समझा देते हैं. ಇಲ್ಲಿ ಪ್ರೇರಣೆ ಎನ್ನುವ ಮಾತೇ ಇಲ್ಲ. ತಂದೆ ಬ್ರಹ್ಮನ ಮುಖಾಂತರ ಎಲ್ಲವನ್ನ ತಿಳಿಸ್ಕೊಡ್ತಾರೆ. विजय माला जिसको रुद्र माला कहा जाता, जो मनुष्य पूजते सुमरते हैं. तुम बच्चे समझते हो कि रुद्र माला तो सिर्फ सिमरी जाती है. ವಿಜಯ ಮಾಲೆ ಅಥವಾ ರುಂಡ ಮಾಲೆ ಅಂತ ಹೇಳಲಾಗುತ್ತೆ. ಅದನ್ನ ಮನುಷ್ಯರು ಸ್ಮೃತಿ ಮಾಡ್ತಾರೆ. ಮಕ್ಕಳಿಗೆ ಗೊತ್ತಾಗಿದೆ ರುದ್ರ ಮಾಲೆ ಸ್ಮೃತಿ ಮಾಡಲಾಗತ್ತೆ. ಮೇರು कहा जाता, ब्रह्मा सरस्वती को बाकी माला हुई बच्चों की, विष्णु की माला तो एक ही है, पूजी जा सकती है. ಜೋಡಿಯ ಮಣಿ ಆಗಿದೆ ಬ್ರಹ್ಮ ಸರಸ್ವತಿ, ಬಾಕಿ ಮಾಲೆಯಂತೂ ಮಕ್ಕಳದೇ ಆಗಿದೆ. ವಿಷ್ಣುವಿನ ಮಾಲೆ ಒಂದೇ ಪೂಜೆಯನ್ನ ಮಾಡಲಾಗತ್ತೆ.
ये समय तुम पुरुषार्थी हो, तुम्हारा सिमरन होता है, अंत में आत्माओं की माला है, यह जीवात्माओं की प्रश्न उठेंगे. ಈ ಸಮಯದಲ್ಲಿ ತಾವು ಪುರುಷಾರ್ಥಿಗಳಾಗಿದ್ದೀರ. ತಮ್ಮ ಒಂದು ಸ್ಮೃತಿ ಆಗತ್ತೆ ಅಂತ್ಯದಲ್ಲಿ. ಆತ್ಮಗಳ ಮಾಲೆ ಇದೆ, ಜೀವಾತ್ಮಗಳದ ಪ್ರಶ್ನೆ ಅಂತೂ ಬಂದೇ ಬರುತ್ತಲ್ಲ. विष्णु की माला को कहेंगे चैतन्य जीव आत्माओं की माला. लक्ष्मी नारायण पूजे जाते हैं ना, क्योंकि उनकी आत्मा और शरीर दोनों पवित्र है. ವಿಷ್ಣುವಿನ ಮಾಲೆ ಅಂತ ಹೇಳಲಾಗತ್ತೆ ಚೈತನ್ಯ ಜೀವಾತ್ಮಗಳ ಮಾಲೆ. ಲಕ್ಷ್ಮೀ ನಾರಾಯಣರನ್ನ ಪೂಜೆ ಮಾಡಲಾಗತ್ತೆ, ಯಾಕೆಂದರೆ ಅವರ ಆತ್ಮ ಮತ್ತೆ ದೇಹ ಎರಡೂ ಪವಿತ್ರವಾಗಿದೆ. रुद्र माला वो तो सिर्फ आत्माओं की है, क्योंकि शरीर तो अपवित्र है, वो तो पूजे नहीं जा सकते. ರುದ್ರ ಮಾಲೆ ಅದಾಗಿದೆ ಆತ್ಮಗಳದು, ಯಾಕೆಂದರೆ ಶರೀರ ಅಂತೂ ಅಪವಿತ್ರ, ಪೂಜೆಯಂತೂ ಮಾಡಕ್ಕೆ ಸಾಧ್ಯವೇ ಇಲ್ಲ. आत्मा कैसे पूजी जाती, तुम कहते हो रुद्र माला पूजी जाती, परंतु नहीं, पूजी नहीं जाती. ಆತ್ಮಕ್ಕೆ ಯಾವ ರೀತಿ ಪೂಜೆ ಮಾಡೋದು? ನೀವಂತೀರಾ ರುದ್ರ ಮಾಲೆಗೆ ಪೂಜೆ ಮಾಡ್ತಾರೆ, ಆದರೆ ಇಲ್ಲ, ಪೂಜೆ ಮಾಡೋದಿಲ್ಲ. जब नाम ही है सिमरणी, जो भी दाना है वो तुम बच्चों के सिमरन होते जब शरीर में है, दानी तो ब्राह्मणों के है. ಯಾವಾಗ ಹೆಸರೇ ಆಗಿದೆ ಸಿಮ್ಮಿರಡಿ ಅಂತ, ಯಾವುದೆಲ್ಲ ಮಣಿಗಳಿದೆ ಅದು ಮಕ್ಕಳ ಸ್ಮೃತಿದು ಆಗಿದೆ. ಯಾವಾಗ ಶರೀರದಲ್ಲಿ ಇರ್ತಾರೆ ಆವಾಗಿಂದು ಮಣಿಗಳು ಬ್ರಾಹ್ಮಣರದಾಗಿದೆ. सिमरन किसको कहते, ये तो किसी को पता नहीं, ये है ब्राह्मण जो भारत की सेवा करते. ಸ್ಮೃತಿ ಯಾರ್ದು ಮಾಡಲಾಗಿದೆ ಇದು ಯಾರಿಗೂ ಗೊತ್ತಿಲ್ಲ. ಬ್ರಾಹ್ಮಣರು ಭಾರತದ ಸೇವೆಯನ್ನ ಮಾಡಿದಾರಲ್ಲ. उनको याद करते, जगदंबा देविया आदि बहुत है, उनको याद करना चाहिए. ಅವರನ್ನ ನೆನಪು ಮಾಡಲಾಗತ್ತೆ. ಜಗದಂಬ ದೇವಿಗಳು ಬಹಳಷ್ಟು ಜನ ಇದ್ದಾರೆ, ಅವರನ್ನ ನೆನಪು ಮಾಡಬೇಕಲ್ಲ. पूजने लायक लक्ष्मी नारायण बनते तुम नहीं, क्योंकि तुम्हारे शरीर पतित है. ಪೂಜೆಗೆ ಲಾಯಕು ಲಕ್ಷ್ಮೀನಾರಾಯಣರಾಗ್ತಾರೆ, ತಾವಲ್ಲ, ಯಾಕೆಂದರೆ ನಿಮ್ಮ ಶರೀರ ಪತಿತ ಆಗಿದೆ. आत्मा पवित्र है, परंतु ये पूजी नहीं जा सकती, सिमरी जा सकती. कोई भी तुमसे पूछे तो समझा हुआ होना चाहिए. ಆತ್ಮ ಪವಿತ್ರ ಆಗಿದೆ, ಆದರೆ ಅದನ್ನು ಪೂಜೆ ಮಾಡೋಕ್ಕಾಗಲ್ಲ, ಸ್ಮೃತಿ ಮಾಡಲಾಗತ್ತೆ. ಯಾರಾದರೂ ಕೇಳಿದಾಗ ಗೊತ್ತಿರಬೇಕಲ್ಲ ತಿಳಿಸಕ್ಕೋಸ್ಕರ. तुम हो ब्राह्मणिया, तुम्हारे यादगार देवियों के रूप में है. ನೀವೆಲ್ಲ ಬ್ರಾಹ್ಮಣಿಯರಾಗಿದ್ದೀರ, ನಿಮ್ಮ ಒಂದು ನೆನಪಾರ್ಥದ ಚಿಹ್ನೆ ದೇವಿಗಳ ರೂಪ ಆಗಿದೆ. तुम श्रीमत पर खुद पावन बनते हो, तो ये माला फर्स्ट ब्राह्मणों की समझी जाए, फिर देवताओं की विचार सागर मंथन करने से रिजल्ट निकलेंगी. ತಾವು ಶ್ರೀಮತದಂತೆ ಸ್ವಯಂ ಪಾವನರಾಗ್ತೀರ, ಆಗ ಮಾಲೆ ಫಸ್ಟು ಬ್ರಾಹ್ಮಣರದೇ ತಿಳ್ಕೊಳ್ಳಾಗತ್ತೆ, ಮತ್ತೆ ದೇವತೆಗಳದು ವಿಚಾರ ಸಾಗರ ಮಂಥನ ಮಾಡಬೇಕು, ಆಗ ರಿಸಲ್ಟ್ ಬರುತ್ತೆ. जब आत्मा ये सालिग्राम रूप में है तब पूजी जाती. शिव की पूजा होती तो सालिग्राम की भी पूजा होती, क्योंकि आत्मा पवित्र है शरीर में. ಯಾವಾಗ ಆತ್ಮಗಳು ಸಾಲಿಗ್ರಾಮದ ರೂಪದಲ್ಲಿ ಇರ್ತಾರೆ ಆಗ ಪೂಜೆ ಮಾಡಲಾಗತ್ತೆ. ಶಿವನ ಪೂಜೆನೂ ಆಗತ್ತೆ, ಸಾಲಿಗ್ರಾಮಗಳ ಪೂಜೆನೂ ಆಗತ್ತೆ, ಯಾಕೆಂದರೆ ಆತ್ಮ ಪವಿತ್ರವಾಗಿದೆ, ಶರೀರ ಅಲ್ಲ. सिमरन से तुम्हारा किया जाता क्यों, तुम शरीर के साथ सेवा करते हो. ಸ್ಮೃತಿ ನಿಮ್ಮದೇ ಮಾಡಲಾಗತ್ತೆ, ಯಾಕೆ? ಯಾಕೆಂದರೆ ತಾವು ಈ ದೇಹದ ಮುಖಾಂತರ ಸೇವೆಯನ್ನ ಮಾಡ್ತೀರಾ. तुम्हारी पूजा नहीं हो सकती, फिर जब शरीर छोड़ते हो तो तुम भी शिव के साथ पूजे जाते हो, विचार किया जाता है. ನಿಮ್ಮ ಪೂಜೆಯನ್ನು ಮಾಡೋಕ್ಕಾಗಲ್ಲ, ಯಾಕೆ? ಯಾವಾಗ ಶರೀರವನ್ನು ಬಿಡ್ತೀರಾ ಆಗ ಶಿವ ಬಾಬಾವರ ಜೊತೆ ನಿಮ್ಮ ಪೂಜೆ ಆಗುತ್ತೆ, ವಿಚಾರ ಮಾಡುವ ವಿಚಾರ ಆಗಿದೆ ಅಲ್ಲ. तुम इस समय ब्राह्मण हो,
शिव बाबा भी ब्रह्मा में आते तो ब्रह्मा भी साकार में है। तुम मेहनत करते हो, ये माला कैसे साकारे? ತಾವು ಈ ಸಮಯದಲ್ಲಿ ಬ್ರಾಹ್ಮಣರಾಗಿದ್ದೀರ. ಶಿವ ಬಾಬಾ ಬ್ರಹ್ಮನಲ್ಲಿ ಬರ್ತಾರೆ, ಬ್ರಹ್ಮನು ಸಾಕಾರದಲ್ಲಿದ್ದಾರೆ. ತಾವು ಶ್ರಮವನ್ನ ಮಾಡ್ತೀರಾ, ಮಾಲೆ ಯಾವ ರೀತಿ ಸಾಕಾರದ್ದೇ ಆಗಿದೆ. ब्रह्मा सरस्वती और तुम ज्ञान गंगाए, तुमने भारत को स्वर्ग बनाया, ये रुद्र ज्ञान यज्ञ रचा है. ಬ್ರಹ್ಮ ಸರಸ್ವತಿ ಮತ್ತೆ ತಾವು ಜ್ಞಾನ ಗಂಗೆಯರು. ತಾವು ಭಾರತವನ್ನ ಸ್ವರ್ಗವಾಗಿ ಮಾಡ್ತೀರಾ, ಇದು ರುದ್ರ ಜ್ಞಾನ ಯಜ್ಞ ರಚನೆಯನ್ನ ಮಾಡಲಾಗಿದೆ. जो पूजा करते उनमें से शिव और सालिग्राम होते, उनमें ब्रह्मा सरस्वती का अथवा तुम बच्चों का नाम नहीं है. ಯಾರ್ದು ಪೂಜೆ ಮಾಡಲಾಗತ್ತೆ ಅದರಲ್ಲಿ ಶಿವ ಮತ್ತು ಸಾಲಿಗ್ರಾಮಗಳೇ ಇರ್ತವೆ. ಅದರಲ್ಲಿ ಬ್ರಹ್ಮ ಸರಸ್ವತಿ ಅಥವಾ ತಮ್ಮ ಮಕ್ಕಳ ಹೆಸರಂತೂ ಇಲ್ಲವೇ ಇಲ್ಲ. यहाँ तो सबका नाम है, तुम्हारा सिमरन करते कौन कौन ज्ञान गंगाए थी, वो तो है ज्ञान सागर. ಇಲ್ಲಂತೂ ನಿಮ್ಮೆಲ್ಲರ ಹೆಸರಿದೆ, ಸ್ಮೃತಿಯನ್ನ ಮಾಡಲಾಗತ್ತೆ. ಯಾರ್ಯಾರು ಜ್ಞಾನ ಗಂಗೆಯರಾಗಿದ್ದಾರೆ ಅವರಂತೂ ಜ್ಞಾನ ಸಾಗರ ಅಲ್ವಾ. ये है ब्रह्मपुत्र बड़ी नदी, ये ब्रह्मा माता भी है, सागर एक है, बाकी गंगाएं तो किस्म किस्म की अनेक प्रकार की होती. ಇವರಾಗಿದ್ದರೆ ಬ್ರಹ್ಮಪುತ್ರ ಬಹಳ ದೊಡ್ಡ ನದಿ, ಬ್ರಹ್ಮ ತಾಯಿ ಅಲ್ವಾ. ಸಾಗರ ಒಬ್ಬರೇ, ಬಾಕಿ ಗಂಗೆಯರಂತೂ ವಿಧ ವಿಧವಾಗಿದ್ದಾರೆ, ಅನೇಕ ಪ್ರಕಾರದಲ್ಲಿ ಇದ್ದಾರೆ. नंबरवार जिसमें अच्छा ज्ञान है उसको सरोवर कहा जाता, महिमा भी है. कहते हैं मानस सरोवर में स्नान करने से परी ज्यादा बन जाते, तो तुम्हारी माला सिमरी जाती, सिमरनी कहते हैं ना. ನಂಬರ್ವಾರ್ ಯಾರಲ್ಲಿ ಒಳ್ಳೆ ಜ್ಞಾನ ಇರುತ್ತೆ ಅವರಿಗೆ ಸರೋವರ ಅಂತ ಹೇಳಾಗುತ್ತೆ. ಮಹಿಮೆಯನ್ನ ಮಾಡ್ತಾರಲ್ಲ, ಅಂದರೆ ಮಾನಸ ಸರೋವರದಲ್ಲಿ ಸ್ನಾನವನ್ನ ಮಾಡಿದಾಗ ಫರಿಷ್ಠರಾಗ್ತಾರೆ ಅಂತ. ಅಂದ ಮೇಲೆ ನಿಮ್ಮ ಮಾಲೆಯನ್ನ ಸ್ಮೃತಿ ಮಾಡಲಾಗತ್ತೆ, ಸ್ಮೃತಿ ಸಿಮಿರಣಿ ಅಂತ ಹೇಳಲಾಗತ್ತೆ. सिमरन करो वो तो सिर्फ राम राम कहते, परंतु तुम जानते हो सिमरन किसका होगा, जो ಜಾಸ್ತಿ ಸರ್ವಿಸ್ करते. ಸ್ಮೃತಿ ಮಾಡಿ, ಅವರಂತೂ ಸುಮ್ಮನೆ ರಾಮ ರಾಮ ಅಂತಿರ್ತಾರೆ. ತಮಗಂತೂ ಗೊತ್ತಿದೆ ಸ್ಮೃತಿ ಯಾರನ್ನ ಮಾಡಬೇಕು, ಯಾರು ಜಾಸ್ತಿ ಸೇವೆಯನ್ನ ಮಾಡ್ತಾರೆ ಅವರದು. पहले तो बाबा है फूल, फिर मेरू जो बहुत मेहनत करते, फिर रुद्र माला सो विष्णु की माला बनती, तुम्हारी सिर्फ आत्मा पूजी जाती. ಮೊಟ್ಟ ಮೊದಲು ತಂದೆ, ನಂತರ ಜೋಡಿ ಮಣಿಗಳು, ಅದಾದ ನಂತರ ತಾವು ಶ್ರಮವನ್ನ ಮಾಡ್ತೀರ. ರುದ್ರ ಮಾಲೆ ವಿಷ್ಣುವಿನ ಮಾಲೆ ಆಗತ್ತೆ, ನಿಮ್ಮ ಆತ್ಮಕ್ಕೆ ಪೂಜೆ ಮಾಡಲಾಗತ್ತೆ. तुम अब सिमरन लायक हो, सिमरनी तुम्हारी है, बाकी पूजा नहीं हो सकती, क्योंकि आत्मा पवित्र, शरीर अपवित्र है. ತಾವು ಈಗ ಸ್ಮೃತಿಗೆ ಲಾಯಕ್ಕಾಗಿದ್ದೀರ, ಸ್ಮೃತಿ ನಿಮ್ಮದೇ ನೆನಪಾರ್ಥ ಆಗಿದೆ, ಬಾಕಿ ಪೂಜೆ ಅಂತೂ ನಡೆಯಲ್ಲ. ಯಾಕೆಂದರೆ ಆತ್ಮ ಪವಿತ್ರವಾಗಿದೆ, ಶರೀರ ಅಪವಿತ್ರವಾಗಿದೆ. अपवित्र चीज कभी पूजे नहीं जाती. जब रुद्र माला बनने लायक बन जाते हो, फिर अंत में तुम शुद्ध बन जाते हो. तुमको साक्षात्कार होगा, पास विथ ऑनर कौन कौन होते. ಯಾವಾಗ ರುದ್ರ ಮಾಲೆ ಆಗತ್ತೆ ನೀವು ಲಾಯಕ್ ಆಗ್ಬಿಡ್ತೀರ, ನಂತರ ಅಂತ್ಯದಲ್ಲಿ ತಾವು ಶುದ್ಧ ಆಗ್ಬಿಡ್ತೀರ, ತಮಗೆ ಸಾಕ್ಷಾತ್ಕಾರ ಆಗತ್ತೆ. ಫಸ್ಟ್ ಕ್ಲಾಸಲ್ಲಿ ಯಾರ್ಯಾರು ಪಾಸ್ ಆಗ್ತಾರೆ. सर्विस करने में नामाचार बहुत हो जाता, मालूम पड़ता जाएगा. विजय माला में नंबरवार कौन कौन आएगा, ये बातें बड़ी गुह्य है. ಸೇವೆ ಮಾಡೋದ್ರಲ್ಲಿ ಹೆಸರುವಾಸಿ ಬಹಳಷ್ಟು ಆಗುತ್ತೆ, ಗೊತ್ತಾಗ್ಬಿಡುತ್ತೆ. ವಿಜಯ್ ಮಾಲೆಯಲ್ಲಿ ನಂಬರ್ವಾರ್ ಯಾರ್ಯಾರು ಬರ್ತಾರೆ, ಇದು ಬಹಳ ಗುಹ್ಯವಾದ ಮಾತು. ಮನುಷ್ಯ तो सिर्फ राम राम कहते, क्रिश्चियन लोग क्राइस्ट को याद करते. माला किसकी होगी, गॉड तो एक ही है.
ಮನುಷ್ಯರಂತೂ ರಾಮ ರಾಮ ಅಂತಾರೆ. ಕ್ರಿಶ್ಚಿಯನ್ಸು ಕ್ರೈಸ್ತನನ್ನು ನೆನಪು ಮಾಡ್ತಾರೆ. ಮಾಲೆ ಯಾರ್ದಿರ್ಬೋದು? ಭಗವಂತ ಒಬ್ಬರೇ ಅಲ್ವಾ? बाकी जो पास है उसकी माला बनती है. इस माला को तुम अभी सिर्फ समझ सकते. ಯಾರು ಪಾಸ್ ಆಗ್ತಾರೆ ಅವ್ರದ್ದು ಮಾಲೆ ತಯಾರಾಗತ್ತೆ. ಈ ಮಾಲೆ ಈಗ ನೀವು ಸ್ಮೃತಿ ಮಾಡಬಹುದು. अपने अनादि सनातन देवी देवता धर्म वाले ही नहीं समझ सकते तो और कैसे समझेंगे? सबको पतित से पावन बनाने वाला तो एक ही बाप है ना. ನಮ್ಮ ಆದಿ ಸನಾತನ ದೇವಿ ದೇವತಾ ಧರ್ಮದವರೇ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಯಾರು ಅರ್ಥ ಮಾಡ್ಕೊತಾರೆ? ಎಲ್ಲರೂ ಪತಿತರಿಂದ ಪಾವನವಾಗಿ ಮಾಡುವಂತಹ ತಂದೆ ಒಬ್ಬರೇ ಅಂತಾರೆ. क्राइस्ट के लिए ऐसे नहीं कहेंगे वो पतित से पावन बनाने वाला, उसको जनन मरण में आकर नीचे उतरना ही. ಕ್ರೈಸ್ತನಿಗೆ ಈ ರೀತಿ ಎಂದೂ ಹೇಳಕ್ ಸಾಧ್ಯ ಇಲ್ಲ, ಪತಿತರಿಂದ ಪಾವನವಾಗಿ ಮಾಡೋರು ಅಂತ. ಅವರು ಜನನ ಮರಣದಲ್ಲಿ ಬಂದು ಕೆಳಗಡೆ ಇಳಿಲೇಬೇಕು. वास्तव में उनको गुरु भी नहीं कहेंगे क्योंकि सर्व का सद्गति दाता एक ही है. सो तो जब अंत हो, जब जड़ी बूत हो, तब बाबा आकर सबको सद्गति दे. ವಾಸ್ತವದಲ್ಲಿ ಅವರಿಗೆ ಗುರು ಅಂತ ಹೇಳಕ್ಕೂ ಸಾಧ್ಯ ಇಲ್ಲ. ಯಾಕೆಂದರೆ ಸರ್ವರ ಸದ್ಗತಿ ದಾತ ಒಬ್ಬ ತಂದೆ ಆಗಿದ್ದಾರೆ. ಯಾವಾಗ ಅಂತಿಮ ಬರುತ್ತೆ, ವೃಕ್ಷ ಶೀತಲವಸ್ಥೆಯಲ್ಲಿ ಬರುತ್ತೆ, ಆಗ ತಂದೆ ಬಂದು ಎಲ್ಲರಿಗೂ ಸದ್ಗತಿಯನ್ನು ನೀಡುತ್ತಾರೆ. आत्मा ऊपर से आती धर्म की स्थापना करने, उनको तो जनन मरण में आना ही है. सद्गुरु एक ही है. ಆತ್ಮ ಮೇಲೆಯಿಂದ ಬರುತ್ತೆ ಧರ್ಮ ಸ್ಥಾಪನೆ ಮಾಡಕ್ಕೆ, ಅವರು ಸಹ ಜನನ ಮರಣದಲ್ಲಿ ಬರಲೇಬೇಕು. ಸದ್ಗುರು ಒಬ್ಬರೇ ಆಗಿದ್ದಾರೆ. वो सर्व के सद्गति दाता सच्चा सद्गुरु मनुष्य कोई हो नहीं सकता. ಸರ್ವರಿಗೂ ಸದ್ಗತಿದಾತ ಸತ್ಯವಾದ ಸದ್ಗುರು ಮನುಷ್ಯರು ಯಾರು ಆಗೋದಿಕ್ಕೆ ಸಾಧ್ಯನೇ ಇಲ್ಲ. वो तो सिर्फ आते ही है धर्म स्थापन करने, उनके पिछाड़ी सब आने लगते हैं पाठ बजाने. जब सब तमो प्रधान अवस्था को पाते तब मैं आकर सर्व की सद्गति करता हूँ. ಅವರು ಬರ್ತಾರೆ ತಮ್ಮ ಧರ್ಮ ಸ್ಥಾಪನೆ ಮಾಡಕ್ಕೆ. ಅವರ ಹಿಂದೆ ಎಲ್ಲರೂ ಪಾತ್ರವನ್ನು ಅಭಿನಯ ಮಾಡಕ್ಕೆ ಬರ್ತಾರೆ. ಯಾವಾಗ ಎಲ್ಲರೂ ತಮೋ ಪ್ರಧಾನ ಸ್ಥಿತಿಯನ್ನು ಪಡಿತಾರೆ, ಆಗ ನಾನು ಬಂದು ಸರ್ವರ ಸದ್ಗತಿಯನ್ನ ಮಾಡ್ತೀನಿ. सब वापस जाते फिर नए से चक्र शुरू होता, तुम राजयोग सीखते हो. ಎಲ್ಲರೂ ವಾಪಸ್ ಹೋಗ್ತಾರೆ, ಮತ್ತೆ ಹೊಸದಾಗಿ ಚಕ್ರ ಆರಂಭ ಆಗತ್ತೆ, ತಾವು ರಾಜಯೋಗವನ್ನ ಕಲಿತೀರಾ. वही राजाई पाएंगे फिर राजा बने व प्रजा बने, ಪ್ರಜಾ ತೋ ಡೇರ ಬಂತೆ. ಅವರೇ ರಾಜ್ಯವನ್ನ ಪಡೀತಾರೆ. ಬಲೆ ರಾಜನಾಗಲಿ ಅಥವಾ ಪ್ರಜೆಗಳಾಗಲಿ, ಪ್ರಜೆಗಳು ಅನೇಕರಾಗ್ತಾರೆ. मेहनत है राजाई पद पाने के, अंत में पूरा पता पड़ेगा कौन विजय माला में पिरोए जाते. ಶ್ರಮ ಇದೆ ರಾಜ್ಯ ಪದವಿಯನ್ನು ಪಡೆಯುವುದಕ್ಕೆ. ಅಂತ್ಯದಲ್ಲಿ ಪೂರ್ತಿ ಗೊತ್ತಾಗತ್ತೆ ಯಾರು ವಿಜಯ ಮಾಲೆಯಲ್ಲಿ ಬರ್ತಾರೆ. अनपढ़ पढ़े के आगे बारी दोएंगे, सतयुग में आएंगे परंतु नौकर चाकर बनना पड़े. ಯಾರು ಓದಿಲ್ಲ, ಓದಿರೋರ ಮುಂದೆ ಕೆಲಸ ಮಾಡಬೇಕಾಗತ್ತೆ. ಸತ್ಯುಗದಲ್ಲಿ ಬರ್ತಾರೆ, ಆದರೆ ಕೆಲಸದವರಾಗಬೇಕಾಗತ್ತೆ. ये सबको मालूम हो जाएगा जैसे इम्तिहान के दिनों में सबको मालूम पड़ जाता कौन कौन पास हो. ಇದು ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಯಾವ ರೀತಿ ಎಕ್ಸಾಮ್ ಹತ್ರ ಬಂದಾಗ ಎಲ್ಲರಿಗೂ ಗೊತ್ತಾಗತ್ತೆ ಯಾರು ಯಾರು ಪಾಸ್ ಆಗ್ತಾರೆ. पढ़ाई पर अटेंशन नहीं होता तो फेल हो जाते, तुम्हारी ये है बेहद की पढ़ाई. ವಿದ್ಯೆ ಮೇಲೆ ಅಟೆನ್ಷನ್ ಕೊಟ್ಟಿಲ್ಲ ಅಂದರೆ ಫೈಲ್ ಆಗಿಬಿಡ್ತಾರೆ. ತಮ್ಮದಂತೂ ಅನಂತವಾದ ವಿದ್ಯೆಯಾಗಿದೆ. ईश्वरीय विश्वविद्यालय तो एक ही है जहां मनुष्य से देवता बनना, उसमें नंबरवार पास होते. ಈಶ್ವರೀಯ ವಿಶ್ವವಿದ್ಯಾಲಯ ಒಂದೇ,
ಎಲ್ಲಿ ಮನುಷ್ಯರಿಂದ ದೇವತೆ ಆಗ್ತೀರ, ಇದರಲ್ಲಿ ನಂಬರ್ ವಾರ್ ಪಾಸ್ ಆಗ್ತೀರಾ? पढ़ाई ही राज्यों की राजाई पद पाने में मेहनत है और सर्विस भी करनी है। राजा जो बनेंगे उसको फिर अपनी प्रजा भी बनाना पड़े। ವಿದ್ಯೆ ಒಂದೇ ಆಗಿದೆ ರಾಜಯೋಗದ್ದು. ರಾಜ್ಯ ಪದವಿಯನ್ನು ಪಡೆಯೋದ್ರಲ್ಲೇ ಶ್ರಮ ಇದೆ, ಮತ್ತೆ ಸೇವೆನೂ ಮಾಡಬೇಕು. ರಾಜನಾಗಬೇಕು ಅಂದರೆ ತಮ್ಮ ಪ್ರಜೆಗಳನ್ನು ತಯಾರು ಮಾಡ್ಕೋಬೇಕಲ್ಲ. अच्छी अच्छी बच्चियां बड़े बड़े सेंटर संभालती, बड़ी प्रजा बनाती। बाबा भी कहते बड़ा बगीचा बनाओ तो बाबा भी आकर देखे। ಒಳ್ಳೊಳ್ಳೆ ಅಕ್ಕಂದರು ದೊಡ್ಡ ದೊಡ್ಡ ಸೆಂಟರ್ಸ್ ಅನ್ನು ಸಂಭಾಲನೆ ಮಾಡ್ತಾರೆ, ಬಹಳ ಪ್ರಜೆಗಳನ್ನು ತಯಾರು ಮಾಡ್ಕೊತಾರೆ. ಬಾಬಾನು ಅಂತಾರೆ ಬಹಳ ದೊಡ್ಡ ತೋಟವನ್ನ, ಹೂತೋಟವನ್ನ ತಯಾರು ಮಾಡಿ ಬಾಬೂರು ಬಂದು ನೋಡ್ತಾರೆ. अभी तो बहुत छोटा है, बॉम्बे में तो लाखों हो जाएंगे। सूर्यवंशी तो सारी ಡೈನಾಸ್ಟಿ ಹೋತಿ तो ಡೇರ್ हो जाएंगे. ಈಗಂತೂ ಬಹಳ ಚಿಕ್ಕದಾಗಿದೆ, ಬಾಂಬೆಯಲ್ಲಿ ಲಕ್ಷಾಂತರ ಜನ ಆಗ್ಬಿಡ್ತಾರೆ. ಸೂರ್ಯವಂಶಿ ಇಡೀ ರಾಜ್ಯಧಾನಿ ಇರುತ್ತೆ, ಬಹಳಷ್ಟು ಜನ ಆಗ್ಬಿಡ್ತಾರೆ. जो मेहनत करते वो राजा बनते, बाकी तो प्रजा बनती जाती। गाया भी जाता ये प्रभु तेरी सद्गति की लीला. ಯಾರು ಶ್ರಮ ಮಾಡ್ತಾರೆ ಅವರು ರಾಜರಾಗ್ತಾರೆ, ಬಾಕಿ ಪ್ರಜೆಗಳು ತಯಾರಾಗ್ತಾ ಹೋಗುತ್ತೆ. ಗಾಯನ ಇದಲ್ಲ, ಏ ಪ್ರಭು ತನ್ನ ಲೀಲೆ ಸದ್ಗತಿಯ ಲೀಲೆಯಾಗಿದೆ. तुम कहते हो वो बाबा आपकी गतमत सर्व के सद्गति करने की श्रीमत ये सबसे न्यारी है। बाप साथ में ले जाते छोड़ नहीं जाते हैं. ತಾವಂತೀರ ವಾ ಬಾಬಾ ತಾವು ಗತಿ ಸದ್ಗತಿ ಅತೀತವಾದದ್ದು. ಸರ್ವರ ಸದ್ಗತಿಯನ್ನು ಮಾಡುವ ಶ್ರೀಮತ ಎಲ್ಲರಿಗಿಂತ ಅತೀತವಾಗಿದೆ. ಬಾಬಾ ಜೊತೆಯಲ್ಲೇ ಕರ್ಕೊಂಡು ಹೋಗ್ತಾರೆ, ಬಿಟ್ಟು ಹೋಗೋದಿಲ್ಲ. निराकारी आकारी साकारी लोक को भी नहीं जानते, सिर्फ सृष्टि के आदि मध्य अंत को जानना वो भी कंप्लीट नॉलेज नहीं. ನಿರಾಕಾರಿ ಆಕಾರಿ ಸಾಕಾರಿ ಲೋಕವನ್ನ ಅರ್ಥ ಮಾಡ್ಕೊಂಡಿಲ್ಲ. ಸುಮ್ಮನೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನ ತಿಳ್ಕೊಂಡಿದ್ ಮಾತ್ರಕ್ಕೆ ಸಂಪೂರ್ಣ ಜ್ಞಾನ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. पहले तो मूल वतन को जाना पड़े जहां हम आत्माएं रहती है. ಮೊಟ್ಟ ಮೊದಲು ಮೂಲ ವತನಕ್ಕೆ ಹೋಗಬೇಕಾಗಿದೆ, ಎಲ್ಲಿ ನಾವು ಆತ್ಮಗಳು ನಿವಾಸ ಮಾಡ್ತೀವಿ. ये सारी सृष्टि को जानने से तुम चक्रवर्ती राजा बनते हो. ये सब कितनी समझने की बातें हैं. ಇಡೀ ಸೃಷ್ಟಿಯನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ ತಾವು ಚಕ್ರವರ್ತಿ ರಾಜ ಆಗ್ತೀರ. ಇವೆಲ್ಲ ಎಷ್ಟು ಅರ್ಥ ಮಾಡಿಕೊಳ್ಳುವ ವಿಷಯ ಅಲ್ವಾ. वो तो कह देते शिव नाम रूप से न्यारा, चित्र भी है फिर भी कहते नाम रूप से न्यारा. ಅವರಂತಾರೆ ಶಿವ ನಾಮರೂಪದಿಂದ ಅತೀತ, ಚಿತ್ರಗಳು ಇದೆ ಮತ್ತೆ ಅಂತಾರೆ ನಾಮರೂಪದಿಂದ ಅತೀತ. फिर कह देते सर्वव्यापी. एक एमपी कहा था कि ये मैं नहीं मानता ईश्वर सर्वव्यापी. मनुष्य एक दो को मानते, क्या ये ईश्वर का काम है? मनुष्य एक दो को मारते, ये क्या ईश्वर का काम है? ಚಿತ್ರಗಳಿದೆ ಮತ್ತೆ ಅಂತಾರೆ ಪರಮಾತ್ಮ ನಾಮರೂಪದಿಂದ ಅತೀತ, ಮತ್ತೆ ಹೇಳ್ತಾರೆ ಸರ್ವವ್ಯಾಪಿ. ಒಬ್ಬರು MP ಅಂತಿದ್ರು, ನಾನು ಇದನ್ನ ಒಪ್ಕೊಳ್ಳೋದಿಲ್ಲ, ಈಶ್ವರ ಸರ್ವವ್ಯಾಪಿ ಅಂತ. ಮನುಷ್ಯ ಇನ್ನೊಬ್ಬನನ್ನ ಕೊಂದಾಗ್ತಾನೆ ಅಂದಮೇಲೆ ಆತನಿಗೆ ಈಶ್ವರ ಅಂತ ಹೇಳಕ್ ಸಾಧ್ಯನಾ? आगे चलकर इन बातों को समझेंगे जब तुम्हारी वृद्धि होगी. बाबा ने रात को भी समझाया, जो अपने को होशियार समझते वो ऐसे ऐसे पत्र लिखे. ಇನ್ನು ಮುಂದೆ ಹೋಗ್ತಾ ಈ ಮಾತುಗಳನ್ನ ಅರ್ಥ ಮಾಡ್ಕೊಳ್ತೀರ ಯಾವಾಗ ನಿಮ್ಮ ವೃದ್ಧಿ ಆಗತ್ತೆ. ಬಾಬಾ ರಾತ್ರಿಯಲ್ಲೂ ತಿಳಿಸಿದ್ರು, ತಮ್ಮನ್ನ ತಾವು ಹುಷಾರಂತ ತಿಳ್ಕೊಳ್ತಾರೆ, ಅವರು ಇಂತಹ ಪತ್ರಗಳನ್ನ ಬರೀತಾರೆ. ये पूरी नॉलेज क्या है उनको समझाना चाहिए. लिख सकते हो हम पूरा नॉलेज दे सकते.
ಈ ಪೂರ್ತಿ ಜ್ಞಾನ ಅಂದರೆ ಏನು ಅದರ ಬಗ್ಗೆ ತಿಳಿಸ್ಕೊಡ್ಬೋದು. ಬರೀಬೋದಾಗಿದೆ. ಪೂರ್ತಿ ಜ್ಞಾನ ಅಂತ ಯಾವುದಕ್ಕೆ ತಿಳಿಸಲಾಗತ್ತೆ? मूल वतन की नॉलेज दे सकते, निराकारी बाप का भी परिचय दे सकते, फिर प्रजापिता ब्रह्मा और उनके ब्राह्मण धर्म के बारे में भी समझा सकते. ಮೂಲ ವತನದ ಜ್ಞಾನವನ್ನು ನೀಡಬಹುದಾಗಿದೆ, ನಿರಾಕಾರ ತಂದೆಯ ಪರಿಚಯವನ್ನು ನೀಡಬಹುದಾಗಿದೆ, ಮತ್ತೆ ಪ್ರಜಾಪಿತ ಬ್ರಹ್ಮ ಮತ್ತೆ ಆತನ ಬ್ರಾಹ್ಮಣ ಧರ್ಮದ ಬಗ್ಗೆನೂ ತಿಳಿಸ್ಕೊಡ್ಬೇಕಾಗಿದೆ. लक्ष्मी नारायण फिर राम सीता उनकी डायनास्टी कैसे चलती, फिर उनसे राजाई कौन जीते, वह स्वर्ग कहाँ गया, कैसे कहाँ जाता है, नरक कहाँ गया. ಲಕ್ಷ್ಮೀ ನಾರಾಯಣ ನಂತರ ರಾಮ ಸೀತೆಯ ರಾಜ್ಯ ಯಾವ ರೀತಿ ನಡೆಯುತ್ತೆ, ಮತ್ತೆ ಅವರ ರಾಜ್ಯವನ್ನು ಯಾರು ಕಿತ್ಕೊಂಡ್ರು, ಸ್ವರ್ಗ ಎಲ್ಲಿಗೋಯ್ತು, ಯಾವ ರೀತಿ ಅಂತೀವಲ್ಲ ನರಕ ಎಲ್ಲಿಗೋಯ್ತು. ಖತಮ್ ಹೋ ಗಯಾ, ಸ್ವರ್ಗ भी खत्म हो गया, उस समय भी अर्थक्वेक आदि होता. ಸಮಾಪ್ತಿ ಆಯಿತು, ಸ್ವರ್ಗನು ಸಮಾಪ್ತಿ ಆಯಿತು. ಆ ಸಮಯದಲ್ಲಿ ಅರ್ಥಕ್ವೇಕ್ ಎಲ್ಲ ಆಗತ್ತೆ. वह हीरे जवाहरात के महल आदि ऐसे चले गए जो कोई निकाल ना सके. सोने हीरे जवाहरात के महल कभी नीचे से निकले ही नहीं. ವಜ್ರ ವೈಡೂರ್ಯದ ಮಹಲ್ ಆ ರೀತಿ ಕೆಳಗಡೆ ಹೋಗ್ಬಿಡತ್ತೆ, ಮತ್ತೆ ಯಾರು ತೆಗಿಯಕ್ಕಾಗೋದೇ ಇಲ್ಲ. ಚಿನ್ನ ವಜ್ರ ವೈಡೂರ್ಯದ ಮಹಲು ಯಾರು ಕೆಳಗಡೆಯಿಂದ ತೆಗಿಯಕ್ಕಾಗಲ್ಲ. सोमनाथ आदि का मंदिर तो बाद में बना, उनसे तो उनके घर भी ऊंचे होंगे. लक्ष्मी नारायण का घर कैसे होगा, ये सारी मिल्कियत कहाँ गई. ಸೋಮನಾಥ ಮಂದಿರ ಅಂತೂ ನಂತರ ತಯಾರಾಗತ್ತೆ. ಅವರ ಮಂದಿರಗಳು ಇನ್ನೆಷ್ಟು ಚೆನ್ನಾಗಿರ್ಬೋದು, ಲಕ್ಷ್ಮೀ ನಾರಾಯಣ ಮನೆ ಯಾವ ರೀತಿ ಇರ್ಬೋದು, ಆ ಸಂಪತ್ತೆಲ್ಲ ಎಲ್ಲಿಗೋಯ್ತು. ಐಸಿ ಐಸಿ ಬಾತೆ ಜಬ್ ವಿದ್ಯುತ್ ಸುನಾತೆ ತೋ ವಂಡರ್ ಕಾಯಂಗೆ, ತೋ ಇನೋಂಕಿ ನಾಲೆಜ್ ಜಬರ್ದಸ್ತ್ ಹೈ. ಇಂತಹ ಮಾತುಗಳನ್ನು ವಿದ್ವಾನ್ ಪಂಡಿತರು ಕೇಳಿದಾಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಇವರ ಜ್ಞಾನ ಅಂತೂ ಜಬರ್ದಸ್ತ್ ಆಗಿದೆ. मनुष्य तो कुछ भी नहीं जानते, सिर्फ सर्वव्यापी के देते, ये सब समझने समझाने की बात. ಮನುಷ್ಯ ಏನೂ ಅರ್ಥ ಮಾಡ್ಕೊಂಡಿಲ್ಲ, ಸುಮ್ಮನೆ ಸರ್ವವ್ಯಾಪಿ ಅಂತಾರೆ. ಇವೆಲ್ಲ ಅರ್ಥ ಮಾಡಿಕೊಂಡು ಮಾಡಿಸುವಂತಹ ಮಾತುಗಳಾಗಿದೆ. तुमको धन मिलता फिर दान करना, बाबा तुमको देते जाते, तुम भी देते जाओ. ತಮಗೆ ದಾನ ಸಿಕ್ಕಿದೆ, ಯಾವ ದಾನ, ಜ್ಞಾನದಾನ. ಅದನ್ನು ಇತರರಿಗೆ ದಾನ ಮಾಡ್ತಾ ಹೋಗಿ. ಬಾಬಾ ತಮಗೆ ನೀಡ್ತಾರೆ, ತಾವು ಮತ್ತೊಬ್ಬರಿಗೆ ನೀಡ್ತಾ ಹೋಗಿ. ये अकूट खजाना है, सारा मदार धारणा पर, जितनी धारणा करेंगे उतना ऊंच बद पाए. ಇದು ಲೆಕ್ಕ ಇಲ್ಲದಷ್ಟು ಖಜಾನೆ, ಆಧಾರ ಧಾರಣೆಯ ಮೇಲೆ ಇದೆ. ಎಷ್ಟು ಧಾರಣೆ ಮಾಡ್ತೀರಾ ಅಷ್ಟು ಉನ್ನತವಾದ ಪದವಿಯನ್ನ ಪಡಿತೀರಾ. ಕ್ಯಾಲ್ ಕಹೋ ಕಹಾ ಕೌಡಿ ಕಹಾ ಈರಾ, ಈರೇ ಕಾ ಮೌಲ್ಯ ಸಬ್ಸೆ ಜಾಸ್ತಿ. ಆಲೋಚನೆ ಮಾಡಿ, ಎಲ್ಲಿ ಗವ್ವೆ ಎಲ್ಲಿ ವಜ್ರ. ವಜ್ರದ ಮೌಲ್ಯ ಎಲ್ಲದಕ್ಕಿಂತ ದೊಡ್ಡದಾಗಿರುತ್ತಲ್ಲ. ಕೌಡಿ ಕಾ ಮೌಲ್ಯ ಸಬ್ಸೆ ಕಮ್ ಹೈ, ಅಭಿ ತುಮ್ ಕೌಡಿ ಸೆ ಈರೇ ಬಂತೆ. ಗವ್ವೆಯ ಮಹತ್ವ ಬಹಳ ಕಡಿಮೆ ಆಗಿರುತ್ತೆ, ಈಗ ತಾವು ಗವ್ವೆಯಿಂದ ವಜ್ರ ಸಮಾನ ಆಗ್ತೀರಿ. ये बातें कभी किसके स्वप्न में भी ना आए, इसे समझेंगे बरोबर लक्ष्मी नारायण का राज्य था जो होकर गया. ಈ ಮಾತುಗಳು ಯಾರ ಸ್ವಪ್ನದಲ್ಲೂ ಇರಲ್ಲ, ಸುಮ್ಮನೆ ತಿಳ್ಕೊಂತಾರೆ ಖಂಡಿತ ಲಕ್ಷ್ಮೀ ನಾರಾಯಣ ರಾಜ್ಯ ಇತ್ತು, ಅದು ಆಗೋಯ್ತು. बाकी ये राज्य कब किसने दिया ये कुछ भी नहीं जानते, राजाई किसने दी यहाँ तो कुछ भी है ही नहीं ना. ಬಾಕಿ ಈ ರಾಜ್ಯ ಯಾವಾಗ ಯಾರು ಯಾರಿಗೆ ಕೊಟ್ಟರು ಇದರ ಬಗ್ಗೆ ಅರಿವಿಲ್ಲ. ರಾಜ್ಯ ಯಾರು ಕೊಟ್ಟರು ಇಲ್ಲಂತೂ ಏನೂ ಇಲ್ವಲ್ಲ. राजयोग से स्वर्ग की राजाई मिलती ये वंडर है, अच्छी तरह बच्चों की बुद्धि में नशा रहनी चाहिए. ರಾಜಯೋಗದಿಂದ ಸ್ವರ್ಗದ ರಾಜ್ಯ ಭಾಗ್ಯ ಸಿಗತ್ತೆ, ಇದು ವಂಡರ್.
ಚೆನ್ನಾಗಿ ಮಕ್ಕಳ ಬುದ್ಧಿಯಲ್ಲಿ ನಶೆ ಇರಬೇಕು. परंतु माया फिर वो स्थायी नशा रहने नहीं देती. हम शिव बाबा के बच्चे हैं. ಆದರೆ ಮಾಯೆ ಸ್ಥಿರವಾದ ನಶೆಯಲ್ಲಿ ಇರೋದಕ್ಕೆ ಬಿಡೋದಿಲ್ಲ. ನಾವು ಶಿವ ಬಾಬನ ಸಂತಾನ ಆಗಿದ್ದೀವಿ. ये नॉलेज पढ़कर हम विश्व के मालिक बनेंगे, ये कभी किसके बुद्धि में आता होगा क्या? तो बाबा समझाते बच्चों को कितना मेहनत करनी चाहिए. ಈ ಒಂದು ಜ್ಞಾನ ಓದಿ ನಾವು ವಿಶ್ವದ ಮಾಲೀಕರಾಗ್ತೀವಿ. ಈ ರೀತಿ ಯಾರಾದರೂ ಬುದ್ಧಿಯಲ್ಲಿ ಬರುತ್ತೇನು? ಬಾಬಾ ತಿಳಿಸ್ತಾರೆ, ಮಕ್ಕಳು ಎಷ್ಟೊಂದು ಶ್ರಮ ಮಾಡಬೇಕಲ್ವ. गुरु की निंदक तौर ना पाए, ये यहाँ की बात है. उनकी तो एम ऑब्जेक्ट ही नहीं, तुम्हारी तो एम ऑब्जेक्ट है. ಗುರುವಿನ ನಿಂದಕರು ಸ್ಥಿರತ್ವವನ್ನ ಪಡೆಯೋದಿಲ್ಲ. ಇದು ಇಲ್ಲಿನ ಮಾತಾಗಿದೆ. ಅವರಿಗೆ ಲಕ್ಷ್ಯ ಏನೂ ಇಲ್ಲ, ನಿಮಗೆ ಲಕ್ಷ್ಯ ಇದೆ ಅಲ್ಲ. बाप टीचर गुरु तीनों है, तुम जानते हो. इस पढ़ाई से तुम विश्व के मालिक बनते. ತಂದೆ, ಟೀಚರ್, ಗುರು ಮೂರೂ ಜನ ಇದ್ದಾರೆ. ಈಗ ನಿಮಗೆ ಗೊತ್ತಾಗಿದೆ, ಈ ವಿದ್ಯೆಯಿಂದ ನಾವು ವಿಶ್ವದ ಮಾಲೀಕರು ಆಗ್ತೀವಿ. कितनी खबरदारी से पढ़ना पढ़ाना चाहिए. ऐसी कोई बात ना हो जो निंदा करा दे. ಎಷ್ಟು ಎಚ್ಚರಿಕೆಯಿಂದ ಓದಬೇಕು, ಓದಿಸ್ಬೇಕಾಗಿದೆ. ಆ ರೀತಿ ಯಾವುದೇ ಮಾತು ಬರಬಾರದು, ನಿಂದನೆಯನ್ನ ಮಾಡಿಸುವ ರೀತಿ. ना किसी से लड़ना झगड़ना, सबसे मीठा बोलना, बाबा का परिचय देना है. बाबा कहते दे दान तो छूटे ग्रह. ಯಾರ ಜೊತೆನೂ ಕಲಹ ಜಗಳ ಮಾಡಬಾರ್ದು, ಎಲ್ಲರ ಜೊತೆ ಮಧುರವಾಗಿ ಮಾತಾಡಬೇಕು, ತಂದೆಯ ಪರಿಚಯವನ್ನು ನೀಡಬೇಕಾಗಿದೆ. ಬಾಬಾ ತಿಳಿಸ್ತಾರೆ, ದಾನವನ್ನು ಕೊಟ್ಟಾಗ ಗ್ರಹಣ ಬಿಟ್ಟೋಗ್ಬಿಡುತ್ತೆ. नंबर 1 दान है देह अभिमान. इस समय तो तुम आत्मा अभिमानी हो और परमात्मा अभिमानी बनते हो. ನಂಬರ್ 1 ದಾನ ಆಗಿದೆ ದೇಹ ಅಭಿಮಾನ. ಈ ಸಮಯದಲ್ಲಿ ತಾವು ಆತ್ಮ ಅಭಿಮಾನಿ ಆಗ್ತೀರಾ ಮತ್ತೆ ಪರಮಾತ್ಮ ಅಭಿಮಾನಿ ಆಗ್ತೀರಾ. ये अमूल्य जीवन है. बाबा कहते कलब कलब हम तुमको ऐसे पढ़ाने आते, फिर तुम भूल जाते हो. ये भी ड्रामा में नोंद है. ಇದು ಅಮೂಲ್ಯವಾದ ಜೀವನ. ತಂದೆ ತಿಳಿಸ್ತಾರೆ, ಕಲ್ಪ ಕಲ್ಪ ನಾವು ತಮಗೆ ಈ ರೀತಿ ಓದಿಸಕ್ಕೆ ಬರ್ತೀವಿ, ಆದರೂ ತಾವು ಮರ್ತೋಗ್ತೀರ. ಇದು ಸಹ ಡ್ರಾಮಾದಲ್ಲಿ ಫಿಕ್ಸ್ ಇದೆ. ಅಚ್ಚ, मीठे मीठे सिक्किलदे ज्ञान रत्न धारण करने वाले और सेवा करने वाले बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. ಇವತ್ತು ಬಾಬಾ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಮಧುರಾತಿ ಮಧುರ ಹಗಲಿ ಹೋಗಿ ಸಿಕ್ಕಿರುವಂತಹ ಜ್ಞಾನ ರತ್ನಗಳನ್ನು ಧಾರಣೆ ಮಾಡುವಂತಹ ಮತ್ತು ಸೇವಾದಾರಿಗಳಾಗಿ ಸೇವೆಯನ್ನು ಮಾಡುವ ಮಕ್ಕಳ ಪ್ರತಿ ತಂದೆ ತಾಯಿ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ಗುಡ್ ಮಾರ್ನಿಂಗ್. ಇವತ್ತಿನ ಧಾರಣೆಗೋಸ್ಕರ ಮುಖ್ಯ ಸಾರ ಮೊದಲನೇದು, सबसे मीठा बोलना. ऐसी कोई बात नहीं करनी जिससे बाप की निंदा हो. ಎಲ್ಲರ ಜೊತೆ ಮಧುರವಾಗಿ ಮಾತಾಡಬೇಕು, ಆ ರೀತಿ ಮಾತು ಬರಬಾರದು, ಅದರಿಂದ ತಂದೆಯ ನಿಂದನೆ ಆಗುವ ರೀತಿ. देह अभिमान का दान कर आत्मा अभिमानी और परमात्ಮ ಅಭಿಮಾನಿ ಬನ್. ದೇಹ ಅಭಿಮಾನದ ದಾನವನ್ನ ಮಾಡಿ ಆತ್ಮ ಅಭಿಮಾನಿ, ಪರಮಾತ್ಮ ಅಭಿಮಾನಿ ಆಗಬೇಕಾಗಿದೆ. ಎರಡನೇದು, जो ज्ञान धन मिला उसका दान करना. पढ़ाई से राजाएं मिलती, इस नशे में स्थायी रहना है. अटेंशन देकर पढ़ाई पढ़नी. ಏನು ಜ್ಞಾನಧನ ಸಿಕ್ಕಿದೆ ಅದರ ದಾನವನ್ನ ಮಾಡಬೇಕು. ವಿದ್ಯೆಯಿಂದ ರಾಜ್ಯ ಸಿಗತ್ತೆ. ಈ ಒಂದು ನಶೆಯಲ್ಲಿ ಸ್ಥಿರವಾಗಿ ಇರಬೇಕು. ಅಟೆನ್ಷನ್ ಕೊಟ್ಟು ವಿದ್ಯೆಯನ್ನ ಓದಬೇಕಾಗಿದೆ. ವರದಾನ, साक्षीपन की सीट द्वारा परेशान शब्द को समाप्त करने वाले मास्टर त्रिकालदर्शी भव. ಸಾಕ್ಷಿತನದ ಸೀಟ್ ಮುಖಾಂತರ
ದುಃಖ ಅನ್ನುವ ಶಬ್ದವನ್ನ ಸಮಾಪ್ತಿ ಮಾಡುವಂಥವರು ಮಾಸ್ಟರ್ त्रिकालदर्शी भव। इस ड्रामा में जो कुछ होता उसमें कल्याण भरा है। क्यों क्या का क्वेश्चन समझदार के अंदर उठ नहीं सकते। ಈ ಡ್ರಾಮಾದಲ್ಲಿ ಏನೆಲ್ಲ ಆಗತ್ತೆ ಅದರಲ್ಲಿ ಕಲ್ಯಾಣನೇ ಅಡಗಿದೆ. ಯಾಕೆ ಏನು ಅನ್ನುವ ಪ್ರಶ್ನೆ ತಿಳುವಳಿಕೆ ಉಳ್ಳವರ ಆಂತರ್ಯದಲ್ಲಿ ಬರೋದೇ ಇಲ್ಲ. नुकसान में भी कल्याण समाया है, ये बाबा का साथ और हाथ है, तो अकल्याण हो नहीं सकता। ಏನ್ ಲಾಸ್ ಆಗಿದೆ ಅದರಲ್ಲೂ ಕಲ್ಯಾಣ ತುಂಬಿದೆ. ತಂದೆಯ ಜೊತೆ ಮತ್ತು ಕೈ ಇದರಲ್ಲಿ ಅಕಲ್ಯಾಣ ಆಗಕ್ಕೆ ಸಾಧ್ಯನೇ ಇಲ್ಲ. ऐसे शान की सीट पर रहो तो कभी परेशान नहीं हो सकते। साक्षीपन की सीट परेशानी शब्द को खत्म कर दी। ಈ ರೀತಿ ಸ್ವಮಾನದ ಸೀಟಲ್ಲಿ ಸೆಟ್ ಆಗಿ ಆವಾಗ ಎಂದೂ ದುಃಖಿಗಳಾಗುವುದಿಲ್ಲ. ಸಾಕ್ಷಿತನದ ಸೀಟಲ್ಲಿ ದುಃಖ ಅನ್ನುವ ಶಬ್ದನೇ ಸಮಾಪ್ತಿ ಆಗ್ಬಿಡುತ್ತೆ. इसलिए त्रिकालदर्शी बन प्रतिज्ञा करो कि ना परेशान होंगे ना परेशान करो। ಅದಕ್ಕೆ ತ್ರಿಕಾಲದರ್ಶಿಯ ಸೀಟಲ್ಲಿ ಕುತ್ಕೊಂಡು ಪ್ರತಿಜ್ಞೆಯನ್ನ ಮಾಡಿ, ನಾನೆಂದೂ ದುಃಖಿ ಆಗೋದಿಲ್ಲ, ಇತರರನ್ನು ಮಾಡೋದಿಲ್ಲ. ಸ್ಲೋಗನ್ ಆಗಿದೆ. अपनी सर्व कर्मेंद्रियों को ऑर्डर प्रमाण चलाना ही स्वराज अधिकारी बनना। ತಮ್ಮ ಸರ್ವ ಕರ್ಮೇಂದ್ರಿಯಗಳನ್ನ ಆರ್ಡರ್ ಅನುಸಾರ ನಡೆಸೋದೇ ಸ್ವರಾಜ್ಯ ಅಧಿಕಾರಿ ಆಗುವಂಥದ್ದು. ಅವ್ಯಕ್ತ ಇಶಾರೆ. निश्चय के फाउंडेशन को मजबूत कर सदा निर्भय और निश्चिंत रहो। ನಿಶ್ಚಯದ ಫೌಂಡೇಶನ್ನ ಗಟ್ಟಿ ಮಾಡಿಕೊಂಡು ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿ ಇರಿ. ನಿಶ್ಚಯ ಬುದ್ಧಿ का अर्थ है बेफिक्र बादशाह, वही बाप समान है। ನಿಶ್ಚಯ ಬುದ್ಧಿಯ ಅರ್ಥ ಆಗಿದೆ ನಿಶ್ಚಿಂತ ಚಕ್ರವರ್ತಿ, ಅವರೇ ತಂದೆ ಸಮಾನ ಆಗಿದ್ದಾರೆ. विनाशी धन वाले जितना कमाते उतना समय प्रमाण फिक्र में रहते। ವಿನಾಶಿ ಧನ ಸಂಪಾದನೆ ಮಾಡುವವರು ಎಷ್ಟು ಸಂಪಾದನೆ ಮಾಡ್ತಾರೆ ಅಷ್ಟೇ ಸಮಯ ಚಿಂತೆಯಲ್ಲಿ ಇರ್ತಾರೆ. लेकिन जितने फैत है कि हम ईश्वरीय खजानों के पालिक और परमात्मा बालक है, वो सदा स्वप्न में भी बेफिक्र बादशाह। ಆದರೆ ಯಾರಿಗೆ ನಂಬಿಕೆ ಇದೆ ನಾವು ಈಶ್ವರಿಯ ಖಜಾನೆಯ ಮಾಲೀಕರಾಗಿದೆ, ಪರಮಾತ್ಮನ ಬಾಲಕರಾಗಿದೆ, ಅವರು ಸದಾ ಸ್ವಪ್ನದಲ್ಲೂ ನಿಶ್ಚಿಂತ ಚಕ್ರವರ್ತಿ ಆಗಿರ್ತಾರೆ. क्योंकि उनको विश्वास है कि ये ईश्वरीय खजाने इस जन्म में तो क्या लेकिन अनेक जन्म साथ है, साथ रहेंगे, इसलिए वह निश्चय बुद्धि निश्चिंत रहते। ಯಾಕೆಂದರೆ ಅವರಿಗೆ ವಿಶ್ವಾಸ ಇದೆ ಈ ಈಶ್ವರಿಯ ಖಜಾನೆ ಈ ಜನ್ಮದಲ್ಲೇನು ಆದರೆ ಅನೇಕ ಜನ್ಮ ಜೊತೆಯಲ್ಲಿರುತ್ತೆ, ಜೊತೆಯಲ್ಲೇ ಇದೇ ಇರುತ್ತೆ. ಅದಕ್ಕೋಸ್ಕರ ಅವರು ನಿಶ್ಚಯ ಬುದ್ಧಿ ನಿಶ್ಚಿಂತರಾಗಿ ಇರ್ತಾರೆ. ಓಂ ಶಾಂತಿ.